ಸೌತ್ ಇಂಡಿಯದ ಫಸ್ಟ್ ಬೈಕು. 220 250 ಆರಾಮಾಗಿ ಕಣ್ಣು ಮುಚ್ಕೊಂಡು ಹೋಗುತ್ತೆ ಗುರು ಇದು ಬೈಕು. ಸೌಂಡೇ ಹಂಗಿದೆ ನೋಡಿಲಿ. ನಾ ಬೇರೆಯವ್ರ ಥರ ಹೇಳೋಕ್ಕೋಗಲ್ಲ. ನಾನು ಸ್ಕ್ರಿಪ್ಟೆಡ್ ಗೂಗಲ್ ಸರ್ಚ್ ಮಾಡಿಬಿಟ್ಟು ಸ್ಕ್ರಿಪ್ಟ್ ಮಾಡೋಕ್ಕೆ ನಮಗೆ ಅದು ಬರೋದಿಲ್ಲ. ಇಲ್ಲಿ ತನಕ R1 ಓಡಿಸಿದ್ದೀನಿ, ZX 10R ಓಡಿಸಿದ್ದೀನಿ. ಹಲೋ ಗಾಯ್ಸ್, ಹಾಯ್ ಹಲೋ, ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಏನಪ್ಪ ಆಫ್ತಾಬ್ ರಾತ್ರಿ ಇಷ್ಟೊತ್ತು ಬಂದ ಅಂತ ಅಂದ್ಕೊಂಡ್ರಾ? ಸೊ ಏನು ಮಾಡೋದು ಗಾಯ್ಸ್, ಬೆಳಗಿಂದ ಫುಲ್ ಮಳೆ ಬೆಂಗಳೂರಲ್ಲಿ. ಸೊ ಅದಕ್ಕೆ ನೈಟ್ ಟೈಮು ಅಂದರೆ ಸ್ವಲ್ಪ ಒಂದು 5:30 ಆಗಿದೆ. ಇವಾಗ ಫ್ರೀ ಆಗಿದೆ. ಸೊ ಹರೀಶ್ ಬ್ರೋ ಎಲ್ಲಿದ್ದಾರೆ, ಹೋಗ್ತಿದ್ದಾರೆ. ಸರಿ ಹೋಗಿರಿ, ಬರ್ತೀನಿ ಅಲ್ಲಿ ಬರ್ತೀನಿ. ಸೊ ಇವಾಗ ಡೆಟೋನಾ 660 ಫಸ್ಟು ನಮ್ಮ ಇಂಡಿಯಾದು ಸೌತ್ ಇಂಡಿಯಾದ ಫಸ್ಟ್ ಬೈಕು. ಕಲರು ಕಾಣ್ತಿರ್ಬೋದು ನಿಮಗೆ. ಸೊ ಏನಪ್ಪ ಈ ಬೈಕ್ ಇಂಥ ಹಾವಳಿ ಅಂದರೆ ಫಸ್ಟ್ ಬೈಕ್ ನಮ್ಮದಿದು. ಇದು ನಾನು ಬ್ಲ್ಯಾಕ್ ಚೀತಾ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಸೈಕ್ ಆಗಿದೆ ಗುರು. ನೋಡ್ಬೋದು ಹೆಂಗಿದೆ ಅಂತ ಮಾಡಲ್. ಒಂಥರ ಈ ಪೋಸ್ಟರ್ ಕಮ್ಮಿ ಇದೆ, ಈ ಪೋಸ್ಟರ್ ಜಾಸ್ತಿ ಇದೆ. ರೈಡಿಂಗ್ ಪೋಸ್ಟರ್ ಸಕ್ಕತ್ತಾಗಿದೆ. ಸೊ ಫ್ಯೂ ವರ್ಡ್ಸ್, ನಾನು ಬೇರೆಯವ್ರ ಥರ ಅದೇ ಅಂತಲ್ಲ ರಿವ್ಯೂ ಎಲ್ಲ ಮಾಡೋಕ್ಕೋಗಲ್ಲ. ನಾನು ಸ್ಕ್ರಿಪ್ಟೆಡ್ ಗೂಗಲ್ ಸರ್ಚ್ ಮಾಡಿಬಿಟ್ಟು ಸ್ಕ್ರಿಪ್ಟು ಮಾಡೋಕ್ಕೆ ನಮಗೆ ಅದು ಬರೋದಿಲ್ಲ. ನಾನು ನಾರ್ಮಲ್ ಮೋಟೋ ಬ್ಲಾಗರು. ಸೊ ನನಗೆ ಯಾವ ಥರ ಬರುತ್ತೆ ಅಷ್ಟು ಹೇಳ್ತೀನಿ ಸಿಂಪಲಾಗಿ. ಸೊ 660cc ಇಂಜಿನ್ ಇದು. ಹಳಿದು 675 ಬರ್ತಿತ್ತು, ಬಟ್ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ. ಬಟ್ ಏನು 97 bhp ಪವರ್ ಇದೆ, ಬಟ್ 69 ಟಾರ್ಕ್ ಇದೆ, ನ್ಯೂಟನ್ ಮೀಟರ್ ಟಾರ್ಕು. ಇನ್ನೂ ಕೆಲವೊಬ್ರು ಇದಕ್ಕೆ ಮತ್ತು ZX 10R ಕಂಪೇರ್ ಮಾಡ್ತಾರೆ. ಬಟ್ ಗುಬಾಲಿ ಮಕ್ಳಿಗೆ ಗೊತ್ತೇ ಇಲ್ಲ, ಇದು ಬೈಕ್ ಬೇರೆ ಅದು ಬೈಕ್ ಬೇರೆ. ಈ ಬೈಕಲ್ಲಿ ಅದೇ ಸೇಮ್ ಟಾರ್ಕ್, ಅದು 16 ಇದೆ, ಇದು 16 ಸೇಮ್ ಟಾರ್ಕ್ ಇದೆ. ಬಟ್ ಏನಪ್ಪ ಅಂದರೆ ಅದು ಸ್ಪೋರ್ಟ್ಸ್ ಸೆಗ್ಮೆಂಟು, ಇದು ಟೂರ್ ಸೆಗ್ಮೆಂಟು. ಇದು ಸ್ಪೋರ್ಟ್ಸ್ ಕಮ್ ಟೂರು. ಫಸ್ಟ್ ಹಳೇದು ಇದು ಬರ್ತಿತ್ತಲ್ಲ ಡೆಟೋನಾ, ಅದರಲ್ಲಿ ಇದ್ರದ್ದು ಬರೀ ಸ್ಪೋರ್ಟ್ಸ್ ಇತ್ತು. ಹಾಗಾಗಿ ಸ್ವಲ್ಪ ಅದು ರೈಡಿಂಗ್ ಪೋಸ್ಟ ಬೇರೆದಿತ್ತು. ಇದು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ನಾವು ಟೂರ್ ಕೂಡ ಮಾಡ್ಬೋದು ಆರಾಮಾಗಿ, ಏನು ಪೇನ್ ಬರೋಲ್ಲ. ಲಾಂಗ್ ರೈಡೆಲ್ಲ ಸಕ್ಕತ್ತಾಗಿ ಮಾಡ್ಬೋದು. ಸೊ ಬನ್ನಿ, ಜಾಸ್ತಿ ಕೊರೆಯೋದು ಬನ್ನಿ ಹೋಗೋಣ. ಇವಾಗ ಎಕ್ಸಾಸ್ಟ್ ತಿಳಿಸ್ಬಿಡ್ತೀನಿ ಹೆಂಗಿದೆ ನೋಡೋ ಅಂತ. ಏರುತ್ತೆ ಗುರು. ಮಾಕು ಶಬಾನಾ ಫಸ್ಟ್ ಔಸ್ ಬಿಲ್ಲಾ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸ್ಪೋರ್ಟ್ಸ್ ಮಾಡಕ್ಕೆ ಕೊಟ್ಟಿದ್ರಣ್ಣ. ಏರುತ್ತೆ ಗುರು. ಏನೋ ಮಾಕು ಶಬಾನಾ, ಯಪ್ಪ ಬಿಟ್ರೆ ಹಂಗೆ ಬಿಡ್ತಲ್ಲ ಗುರು ಇದು. ಮತ್ತು ಇದು 3 ಲೈನ್ ಸಿಲಿಂಡರ್ ಇದು. ಮತ್ತು ಇದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 40 ಲೀಟರ್ಸ್ ಇದೆ. ಆರಾಮಾಗಿ ಹೋಗ್ಬೋದು. ಮತ್ತು ಮೈಲೇಜ್ ಎಲ್ಲ ಆರಾಮಾಗಿ ಒಂದು 20-25 ಪ್ಲಸ್ ಆರಾಮಾಗಿ ಬರುತ್ತೆ ಗುರು. ಹೆಂಗೆ ಚಾಟ್ ಆಡ್ತವೆ ನೋಡಿಲಿ. ಫಸ್ಟ್ ಗೇರಲ್ಲಿ 4 ಗೇರಲ್ಲಿ ಹೋಗ್ತಿದ್ದೀನಿ. ಸ್ವಲ್ಪ ಸರ್ಚ್ ಮಾಡೋಣ. ಯಾರಿಗೂ ರಿಂಗ್ ಬರ್ತಾನೆ ಸೈಡಿಗೆ. ಹೋಗ್ಬಿಡಿ 1 ಗುರು. ಏನು ಹಂಗಿದೆ ಅಲ್ಲ ಇದು, ಯಪ್ಪ. ನನ್ನ ಪ್ರಕಾರ 220 250 ಆರಾಮಾಗಿ ಕಣ್ಣು ಮುಚ್ಕೊಂಡು ಹೋಗುತ್ತೆ ಗುರು ಇದು ಬೈಕು. ಬೀಟ್ ಕಾಂಪಿಟೇಟ್ ಮಾಡೋ ಬೈಕ್ ಏನೋ ಬರಲ್ಲ ಅನಿಸುತ್ತೆ. ನೆಕ್ಸ್ಟ್ ಜನ್ರೇಷನ್ ಬೈಕ್ ಇದು 2024. ಸೊ ಏನು ಗುರು ಹಿಂಗೆ ನುಗ್ಗುತ್ತೆ ಇದು, ಯಪ್ಪ. ಕೊಡಲಿ ಮಾತ್ರ ಸಕ್ಕದಾಗಿದೆ ಗುರು. ಮತ್ತು ಇನ್ನೊಂದೇನಪ್ಪ, ಇದು ಎಕ್ಸಾಸ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಅಷ್ಟು ಸೌಂಡೇ ಹಂಗಿದೆ ನೋಡಿಲಿ. ಅಂದರೆ ಎಕ್ಸಾಸ್ಟ್ ಈ ಸೌಂಡೇ ಒಂಥರ, ಇದು ಪ್ಯೂರ್ ಒಂಥರ ಡಿಫ್ರೆಂಟ್ ಸೌಂಡ್ ಇರುತ್ತೆ. ಈ ಥರ ಸೌಂಡ್ ಯಾವುದು ಬರಲ್ಲ, ಒಂದು ಟ್ರ್ಯಾಂಪಲ್ಲಿಂದ ಸಿಗುತ್ತೆ ಈ ಥರ ಸೌಂಡು. ಕ್ರೇಜಿ ಗುರು. ಅಣ್ಣ ಹೇಳಿದರೆ 120 ಮೇಲೆ ಹೋಗಬೇಡ, ಯಾಕಂದರೆ ಇದು ಇನ್ನು ಹೊಸ ಬೈಕಲ್ಲ. ಸೊ ಇನ್ನು ನೀಟಾಗಿ ಪಿಸ್ಟನ್ ಕೂತಿಲ್ಲ. ಸೊ ಅದಕ್ಕೆ ಒಂದು ಲೆವೆಲ್ಗೆ ಹೋಗ್ಬೇಕಂತ. ಕ್ರೇಜಿ ಗುರು. ನೋ ವರ್ಡ್ಸೇ ಎಲ್ಲ ಹೇಳೋಕ್ಕೆ. ಇದು ಬೈಕ್ ಅಂತ ಈ ಥರ ಇಬೇಕಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಬೈಕು ಅಟ್ಲೀಸ್ಟ್ ಒಂದು ಮಿನಿಮಮ್ ಆದ್ರೂ ಒಂದು 3 ಮಂತ್ಸು ಅದು ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ಬೈಕ್ ಯಾವ ಥರ ಏನಂತ. ಸಡನ್ನಾಗಿ ಯಾವ ಮಗ ಈ ಮೋಟರ್ ಬ್ಲಾಗ್ ಜಾತ್ರೆ ಮಕ್ಕಳು ಹೇಳ್ಬಿಡ್ತಾರೆ, ಸ್ಕ್ರಿಪ್ಟಲ್ಲಿ ಗೂಗಲ್ ಇರುತ್ತೆ, ನೋಡಿಬಿಟ್ಟು ಅಂತ ಹೇಳ್ಬಿಡ್ತಾರೆ. ಬಟ್ ಅದು ಪ್ರಾಪರ್ ರಿವ್ಯೂನೇ ಅಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಪ್ರಾಪರ್ ರಿವ್ಯೂ ಕೊಡ್ತಾ ಇಲ್ಲ, ಜಸ್ಟ್ ನಾರ್ಮಲ್ ಎಕ್ಸ್ಪೀರಿಯನ್ಸ್, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟು ಹೇಳ್ತಿರೋದು ನಾನು. ಪ್ರಾಪರ್ ರಿವ್ಯೂ ಯಾವಾಗ ಕೊಡ್ಬೇಕಪ್ಪ ಅಂದರೆ ಅಟ್ಲೀಸ್ಟ್ ಈ ಬೈಕ್ ಮಿನಿಮಮ್ ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಓದ್ಬಿಟ್ಟು ಎಷ್ಟು ಏನು ಕೆಪಬಿಲಿಟಿ ಹೆಂಗಂತ ಅವಾಗ ಕೊಡ್ಬೋದು. ಸಡನ್ನಾಗಿ ಇವಾಗ ಕೊಡೋಕ್ಕಾಗಲ್ಲ ನಾವು. ಲೆಜೆಂಡ್ರಿ ಚುಮ್ಮಾ ಬೈಕ್ ಅನ್ಬೋದು ಇದು.
ಚುಮ್ಮ ನಾನು 4th ಗೇರಲ್ಲಿ ಸ್ಲೋ ಹೋಗ್ತಾಯಿದ್ದೀನಿ. ಚೋಟ ಪಟಕ ಬಡದಮಲ್ ಅಂತಾರಲ್ಲ, ಇದು ಆರ್ದೆ ಚಿಕ್ಕದು ಕಿರ್ ದೊಡ್ಡದು 660cc ಇಂಜಿನ್ ಆದ್ರೂ ಸಖತ್ತಾಗಿ ಹೋಗ್ತಿದೆ. ಪ್ಯೂರಿಫೈ ಸಖತ್ತಾಗಿದೆ. ಇತ್ತು ಈ ಥರ ಏನು ಯಮಹಾ ಆರೋನಲ್ಲಿ ಒಂದ್ಸಲ ಬಿಡ್ತಿದ್ದು ನಾನು, ಅದರಲ್ಲಿ ಸೇಮ್ ಪ್ಯೂರಿಫೈ ಹಂಗೆ ಇದಕ್ಕೆ ಹಂಗೆ ಇತ್ತು. ರಿಫೈನ್ಡ್ ಇಂಜಿನು ಇದ್ರಲ್ಲಿ ಕೂಡ ಹಂಗೆ ಇದೆ ಸೇಮು. ಬಟ್ ನಾನು ಕಂಪೇರ್ ಮಾಡ್ತಿಲ್ಲ. ಯಮಹಾ ಆರೋ ಅದು ಬೇರೆ, ಅದು ಜಪಾನೀಸು, ಇದು UK ಕಂಪೇರ್ ಯಾವುದಕ್ಕೆ ಏನೂ ಮಾಡಕ್ಕೆ ಬರಲ್ಲ. ಅದು ಒಂದು ಕ್ವಾಲಿಟಿ, ಅದು ಡಿಫ್ರೆಂಟ್ ಇರುತ್ತೆ. ಬಟ್ ಲೆಜೆಂಡ್ರಿ ನೋಡಲಿ ಲೆವೆಲ್. ಈಗ ನಿಬ್ಬಾನಿಗೆ ಹೋಗ್ತವ್ರೆ. ಸ್ವಲ್ಪ ಕತ್ಲಾಗಿದ್ದಿಲ್ಲ, ನನಗೆ ಗೊತ್ತಿಲ್ಲ ಎಲ್ಲಿ ಸ್ಟಾಪ್ ಆಗಬೇಕಂತ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಲೋನೇ ಹೋಗ್ತಾ ಇದ್ದೀನಿ. ಹರೀಶಣ್ಣ ಮುಂದಕ್ಕೆ ಹೋದ್ರೆ ಹೋಗ್ಬೋದು ಆರಾಮಾಗಿ. ವರ್ಡೇ ಇಲ್ಲ. ರಿಫೈನ್ಡ್ ಗುರು ಸಕ್ಕತ್ತಾಗಿದೆ. ಫಿದಾ ಅನ್ಕೋ. ನಾನು ಇಲ್ಲಿ ತನಕ R1 ಓಡಿಸಿದ್ದೀನಿ, ZX 10R ಓಡಿಸಿದ್ದೀನಿ, ಹಯಾಬುದ ಒಂದು ಓಡಿಸಿಲ್ಲ. ಅದು ಎಲ್ಲ ಚಪ್ಪಲಿ ಸೆಗ್ಮೆಂಟಲ್ಲಿ ಬರೋದು. ಸೊ ಅದು ಓಡಿಸಿಲ್ಲ ನಾನು. ಕ್ರೇಜಿ ಅನ್ಕೋ ಬ್ರೋ. ಯಾವ ಕಡೆ ಹೋಗೋದು? ಫ್ಯೂಚರಲ್ಲಿ ನನಗೆ ಕೂಡ ಪ್ಲ್ಯಾನ್ ಇದೆ ತೊಗೋಬೇಕಂತ. ನೋಡೋಣ ಏನಾಗುತ್ತೆ ಬ್ರೋ. 1 ಸೆಕೆಂಡ್, ಕಂಗ್ರ್ಯಾಚುಲೇಷನ್. ಸಕ್ಕತ್ತಾಗಿದೆ ಬ್ರೋ. ಏನು ಬ್ರೋ ಚುಮ್ಮ ಹಂಗೆ ಹೋಗುತ್ತೆ ಯಪ್ಪ. ನೀನು ಇವಾಗ ಬಿಟ್ಟಿಯಲ್ಲ, ನಾನು 70-80 ಬೇಗ ಪಿಕಪ್ ಸಕ್ಕತ್ತಾಗಿದೆ. ಇದೆ ಅಂತಲ್ಲ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇದಲ್ಲ ಇದು ಎಲೆಕ್ಟ್ರಾನಿಕ್ ಥ್ರೋಟಲ್ ಇದು. ಬಟ್ ಇದು ಎಲೆಕ್ಟ್ರಾನಿಕ್ ಥ್ರೋಟಲ್, ಅದರಲ್ಲಿ ಮೆಕ್ಯಾನಿಕಲ್ ಬರುತ್ತೆ, ಮೆಕಾಟ್ರಾನಿಕ್ಸ್. ರೈಸ್ ಮಾಡಿದ ತಕ್ಷಣನೇ ಕ್ವಿಕ್ ರೆಸ್ಪಾನ್ಸ್ ಸಿಗುತ್ತೆ. ಹಂಗೆ ಝುಕ್ ಹಂಗೆ ಹೋಗುತ್ತೆ. ನಾನು ಹಿಂಗೆ ಮುಟ್ತಾ ಇದ್ದೀನಿ, ಹಂಗೆ ಹೋಗ್ತಿದ್ದೆ ಸಡನ್ ಆಗಿ ಝುಕ್ ಅಂತ. ಮತ್ತೆ ಇದ್ರ ಇನ್ನೊಂದು ಫ್ಯೂಚರ್ ಗೊತ್ತಾ? ಅದು ಆನ್ ಮಾಡಿದ್ದು ರೆಸಾರ್ಟ್ ಲೈಟ್. ಇನ್ನೊಂದೇನು ಗೊತ್ತಾ? 10 ಲೀಟ್ರ್ ಆನ್ ಮಾಡಿರುತ್ತೆ ಅಂತ ತಿಳ್ಕೊಳ್ಳಿ. ಇವಾಗ ಎಲ್ಲರೂ ನೀವು ಹೋಗಿರ್ತೀರ ಸೈಡ್ ಇವಾಗ ಎಲ್ಲರೂ ನೀವು ಇದು ಬಂದು ಎಲ್ಲರೂ ಸುಸುಗಿಸಿ ಮಾಡೋಕೆ ಹೋಗಿರ್ತೀರ ಅಂತ ತಿಳ್ಕೊಳ್ಳಪ್ಪ. ಅವಾಗ 10 ಲೀಟ್ರ್ ಆನ್ ಆಗಿದೆ. ನೀವು ಕೀ ಆಫ್ ಮಾಡಿದ್ರೂ 10 ಲೀಟ್ರ್ ಹಂಗೆ ಆನ್ ಆಗ್ತಿರುತ್ತೆ. ಇದೇ ಪಾಯಿಂಟು. ಸಕ್ಕತ್ತಾಗಿದೆ. ಬೇರೆ ಬೈಕಲ್ಲಿ ಈ ಥರ ಆಪ್ಷನ್ನೇ ಇಲ್ಲ. ಕೀ ಇದ್ರೆ ಮಾತ್ರ 10 ಲೀಟ್ರ್ ವರ್ಕ್ ಆಗುತ್ತೆ. ಬಟ್ ಇದು ಆ ಥರ ಅಲ್ಲ. ಕೀ ಇಲ್ಲ ಅಂದ್ರೂ 10 ಲೀಟ್ರ್ ವರ್ಕ್ ಆಗ್ತಿದೆ. ಕಾರ್ ಈ ಕಡೆ ನೋಡಿ ಹೆಂಗಿದೆ. ಎಲ್ಲ ಅಡ್ವಾನ್ಸ್ ಫೀಚರ್ ಎಲ್ಲ ಕೊಟ್ಬಿಟ್ಟಿದ್ದಾನೆ ಬ್ರೋ. ಕೊಟ್ಬಿಟ್ಟಿದ್ದಾನೆ. ಸೊ ನೆಕ್ಸ್ಟ್ ಅಣ್ಣ ಹ್ಯಾಪಿ ಸೇಫ್ರಾಗಿ ಹೋಗಿ. ನೆಕ್ಸ್ಟ್ ಅಣ್ಣ ಇವಾಗ PPF ಯಾವ ಥರ ಮಾಡಿಸೋದು ಎಲ್ಲ ಡೀಟೇಲ್ ರಿವ್ಯೂ ಕೊಡ್ತಾರೆ. ಮತ್ತು ಏನು ಇವಾಗ ಹೊಸ ಬೈಕ್ ತೊಗೊಂಡಿದ್ದಾರಲ್ಲ, ಏನೇನು ಹಾಕ್ಸ್ಬೇಕು, ಇದು ಏನೇನು ಎಕ್ವಿಪ್ಮೆಂಟ್ಸ್ ಏನು ಹಾಕ್ಬೇಕು ಕೊಡ್ತಾರೆ. ಮ್ಯಾಟ್ ಫಿನಿಶ್ ಮಾಡಿಸಿದ್ದೀರಾ? ಸೊ ಫಸ್ಟ್ ಬೈಕು ಮ್ಯಾಟ್ ಫಿನಿಶ್ ಹಾಕಕ್ಕೆ ಹೋಗ್ತಿದೆ. ಅದು ಅಣ್ಣನ ಚಾನಲ್ ಅಪ್ಲೋಡ್ ಆಗುತ್ತೆ. ಅಣ್ಣನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಸ್ಪಾಟ್ ಹರ್ಷ ಅಂತ ಆಲ್ರೆಡಿ ಒಂದು ವ್ಲಾಗ್ ಹಾಕಿದ್ದಾರೆ ಅವರು, ನೋಡಿ. ಓಕೆ, ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ 1,000 ಆದಮೇಲೆ ಒಂದ್ಸರಿ ಹೋಗೋಣ ಎಲ್ಲರೂ ಲಾಂಗ್. ಆವಾಗ ಆರಾಮಾಗಿ ಸ್ವಲ್ಪ ಓಪನ್ ಮಾಡೋದು ಟೋಟಲ್. ಸೊ ಇಷ್ಟೇ ಅಪ್ಪ. ಈ ವಿಡಿಯೋ ಜಾಸ್ತಿ ಕೊರೆಯೋಕೆ ಹೋಗಲ್ಲ ನಾನು. ಇದು ಒಂಥರ ರಿವ್ಯೂ ಥರ ನೀವು ತಿಳ್ಕೊಳ್ಳಿ, ಮತ್ತು ಒಂಥರ ರಿವ್ಯೂ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಓಕೆ ಗಾಯ್ಸ್, ಯು ಸೂನ್. ಟೇಕ್ ಕೇರ್. ಈ ವಿಡಿಯೋ ಈ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ಫಸ್ಟ್ ಬೈಕು, ಫಸ್ಟ್ ರಿವ್ಯೂ ನಾನೇ ಮಾಡ್ತೀನಿ ಅಂತ ಅನಿಸುತ್ತೆ. ಸೊ ಇದೇ ಥರ ಕಂಟೆಂಟ್ ಬರ್ತಿರುತ್ತೆ. ಓಕೆ, ಯು ಸೂನ್. ಟೇಕ್ ಕೇರ್. ಬಾಯ್. ನಾನು ಇಂಡಿಪೆಂಡೆಂಟ್ ಆಗಿ ಬಂದೆ. ಬಿಟ್ಟಿ ಬೀಟಲ್ಲಿ ಎಷ್ಟು ರ್ಯಾಪರ್ಗಳನ್ನ ಕೊಂದೆ. ಇನ್ನೂ ಬೇದನೆ ಬಿಡ್ತಿರ್ತೀನಿ ಒಂದೊಂದೇ.